ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ವಿಧ್ವನಿ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತಂದರೆ ನಿನ್ನೆ ಹೇಳಿದ್ವಿ ತಿರುಪತಿಗೆ ಬಂದಿದ್ದೀವಿ ಅಂತ. ಇವತ್ತು ತಿರುಪತಿಗೆ ಬಂದಿದ್ದೀವಿ. ಇವತ್ತೇನಂತಂದರೆ ತಿರುಪತಿಯಲ್ಲಿ ಒಂದಿಷ್ಟು ಪ್ಲೇಸಸ್ನ ಕವರ್ ಮಾಡ್ತೀವಿ. ಶಾಪಿಂಗ್ ಕಾಂಪ್ಲೆಕ್ಸು, ಆಮೇಲೆ ರಥಬೀದಿ, ಹಂಗೆ ಇನ್ನೂ ಏನೇನಿದೆ ಎಲ್ಲ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ, ಅದನ್ನೆಲ್ಲ ತೋರಿಸ್ತೀವಿ. ಯಾವ ಥರ ಮಾಡೋದು ಶಾಪಿಂಗು, ನಾವು ಯಾವ ಥರ ಮಾಡ್ತೀವಿ ಶಾಪಿಂಗ್ ಅನ್ನೋದನ್ನು ತೋರಿಸ್ತೀವಿ. ಅವರಿಗೆ ತೆಲುಗು ಬರುತ್ತೆ, ನಮಗೆ ಕನ್ನಡ ಬರುತ್ತೆ. ನೋಡೋಣ, ಮಜಾ ಇರುತ್ತೆ ಯಾವ ಥರ ಅಂತ ನೋಡೋಣ. ಇವತ್ತು ನಮ್ಮ ಜೊತೆಗಿದ್ದಾರೆ. ಹಾಯ್ ಮಾಡ್ರಿ. Hi guys. ಹಾಯ್ ಗಾಯ್ಸ್. Dedika hi. ಇದನ್ನ ರಥ ಬೀದಿ ಅಂತ ಕರೀತಾರೆ. ಇಲ್ಲಿಂದ ವಾಹನಗಳು ಹೋಗ್ತವೆ ಡೈಲಿ. ಇನ್ನೇನು ನವರಾತ್ರಿ ಸ್ಟಾರ್ಟ್ ಆಯ್ತಲ್ಲ, ನಾಳೆಯಿಂದ ಇಲ್ಲಿಂದ ವಾಹನಗಳು ಹೋಗೋದು. ನೋಡಿ, ಲೈಟಿಂಗ್ಸು ಈ ಥರ ಇರುತ್ತೆ. ಇಲ್ಲಿಂದನೇ ಡೈಲಿ ವಾಹನಗಳು ಹೋಗೋದು, ರಥ ಬೀದಿ. ಇದು ವರಾಹಸ್ವಾಮಿ ಟೆಂಪಲ್ಲು, ಭೂವರಾಹಸ್ವಾಮಿ ಟೆಂಪಲ್ಲು. ಏನಂದರೆ ತಿರುಪತಿಗೆ ಬಂದರೆ ಫಸ್ಟು ವರಾಹಸ್ವಾಮಿ ದರ್ಶನ ಮಾಡಿಬಿಟ್ಟು ಆಮೇಲೆ ವೆಂಕಟೇಶ್ ದೇವರ ದರ್ಶನ ಮಾಡಬೇಕು ಒಂದು ಪ್ರತೀತಿ ಇದೆ. ಯಾಕಪ್ಪ ಅಂತಂದರೆ ಅಲ್ಲಿ ಪ್ರತೀತಿ ಏನಪ್ಪ ಅಂತಂದರೆ ಶ್ರೀನಿವಾಸ ದೇವರು ಲಕ್ಷ್ಮೀದೇವಿ ಕೋಪ ಮಾಡಿಕೊಂಡು ಭೂಲೋಕಕ್ಕೆ ಬಂದಾಗ ವರಾಹಸ್ವಾಮಿ ಏನಂತಂದರೆ ಇಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಕೊಡ್ತಾರೆ. ಆವಾಗಿಂದ ಏನಪ್ಪ ಅಂತಂದರೆ ವರಾಹಸ್ವಾಮಿಯ ಒಂದು ನೈವೇದ್ಯ ಪೂಜೆ ಆದಮೇಲೆ ವೆಂಕಟೇಶ ದೇವರ ಪೂಜೆ ನೈವೇದ್ಯ ಆಗೋದು. ಹಂಗೆ ವರಾಹಸ್ವಾಮಿ ದರ್ಶನ ಆದಮೇಲೆ ಶ್ರೀನಿವಾಸ ದೇವರ ದರ್ಶನ ಮಾಡ್ಕೋಬೇಕು ಎಂದು ಒಂದು ಪ್ರತೀತಿ ಇದೆ. ಇದು ಸ್ವಾಮಿ ಪುಷ್ಕರಣಿ. ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ್ರೆ ಎಲ್ಲ ಪಾಪಗಳು ನಾಶವಾಗುತ್ತದೆ ಅಂತ ಪುರಾಣದಲ್ಲಿ ಹೇಳಿದ್ದಾರೆ. ಇಲ್ಲಿ ಮುಕ್ಕೋಟಿ ದೇವತೆಗಳು ಬಂದು ಸ್ನಾನ ಮಾಡ್ತಾರೆ ಅಂತ ಈಗಲೂ ಒಂದು ಮಾತಿದೆ. ಇದು ತಿರುಪತಿಯ ತೇರು, ದೊಡ್ಡ ರಥ. ಇದನ್ನ ನವರಾತ್ರಿಯ ಕೊನೆಯ ದಿನ, ವಿಜಯದಶಮಿ ದಿನ ಇದನ್ನ ಎಳಿತಾರೆ. ದೊಡ್ಡ ರಥ ಅಂದ್ರೆ ಇದೆ ತಿರುಪತಿಯಲ್ಲಿ. ಇಲ್ಲಿ ಮುಂದೆ ಕಾಣಿಸ್ತಾ ಇರೋದೇ ವೆಂಕಟೇಶ ದೇವರ ದೇವಸ್ಥಾನ. ಇದು ಏನಂತಂದ್ರೆ ಹಿಂದೆ ವಾಹನಗಳು ಬಂದಾಗ, ಹಿಂದೆ ಮಳೆ ಬಂದರೆ ಅದಕ್ಕೆ ದೇವ್ರ ಛತ್ರಿ ಥರ ಇದು. ಹಿಂದೆ ವಾಹನಗಳು, ದೇವರು ವಾಹನಗಳ ಮೇಲೆ ಬರಬೇಕಾದ್ರೆ ಇದನ್ನು ಹಿಂದೆ ಹಿಡಿತಾರೆ. ಮಳೆ ಬಂದರೆ ಮಾತ್ರ ಇದನ್ನು ಹಿಡಿತಾರೆ. ಇಲ್ಲಿ ಮುಂದೆ ಕಾಣಿಸೋದೇ ಏನಂತಂದರೆ ತಿರುಪತಿ ವೆಂಕಟರಮಣನ ದೇವಸ್ಥಾನ. ಇದು ಬೇಡಿ ಆಂಜನೇಯ ದೇವಸ್ಥಾನ. ಈ ಬೇಡಿ ಆಂಜನೇಯ ದೇವಸ್ಥಾನದ್ದು ಒಂದು ಮಾತಿದೆ. ಏನಪ್ಪಾ ಅಂತಂದ್ರೆ, ಬೇಡಿ ಆಂಜನೇಯ ದೇವಸ್ಥಾನದ ಒಂದು ಕಥೆ ಏನಂತಂದ್ರೆ, ಮುಂಚೆ ವ್ಯಾಸರಾಜರು ವೆಂಕಟೇಶ್ ದೇವ್ರನ್ನ ಪೂಜೆ ಮಾಡಿದ್ರು. ಆಗ ಆಂಜನೇಯ ಹಾರಿ ಹಾರಿ ಹೋಗ್ತಾ ಇದ್ದಂತೆ. ಅದಕ್ಕೆ ವ್ಯಾಸರಾಜರು ಹನುಮನ್ ದೇವ್ರಿಗೆ, ಆಂಜನೇಯನಿಗೆ ಬೇಡಿ ಹಾಕಿ ನಿಲ್ಸಿರೋದು. ಇಲ್ಲಿ ಇದೆ ಬೇಡಿ ಆಂಜನೇಯ ದೇವಸ್ಥಾನ. ಒಳಗಡೆ ಫೋನ್ ಬಿಡಲ್ಲ, ಹಂಗಾಗಿ ಅಷ್ಟೇ ತೋರಿಸಿದ್ದು ಅವಾಗಲೇ. ಇಲ್ಲಿಂದ
ದೇವಸ್ಥಾನ, ಶ್ರೀನಿವಾಸ ದೇವರ ದೇವಸ್ಥಾನ. ಇಲ್ಲಿ ಏನಂದ್ರೆ ಅಖಂಡ ಭಜನ, ಏನಂತಂದ್ರೆ 24 ಗಂಟೆ 24 ಅವರ್ಸ್ ಇಲ್ಲಿ ಭಜನೆ ಮಾಡ್ತಾರೆ. ಅಖಂಡ ಭಜನ ಅಂತ ಹರಿನಾಮ ಸ್ಮರಣೆ ಮಾಡೋದು. ಇದೆಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್, ತಿಂಡಿ ತಿನಿಸು, ಆಮೇಲೆ ಈ ತರ ಸ್ಟೇಷನರಿ ಥಿಂಗ್ಸ್ ಎಲ್ಲ ಸಿಗುತ್ತೆ ನೋಡಿ. ಲೈಟಿಂಗ್ ಕಲರ್ ಕಲರ್ ಲೈಟಿಂಗ್ಸ್, ತಿರುಪತಿ ಕಲರ್ ನಡಿಲಿಕ್ಕೆ ಆಗ್ತದ ಸುಳ್ಳು ಜೋತ ಬಿಡೋದು. ಇದು ಬ್ರಹ್ಮೋತ್ಸವ ಟೈಮ್ ಒಳಗ ಅಷ್ಟೇ ಇರ್ತದೆ. ಹೇಳಿಲ್ಲ ಅದಕ್ಕೆ ಆಗಂಗಿಲ್ಲ, ಸುಮ್ಮನೆ ಆಗಿರು ಅಂತ ಹೇಳಿ. ಕಲರ್ 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 ಲೈಟ್ಸ್, ಡಿಫ್ರೆಂಟ್ ಡಿಫ್ರೆಂಟ್. ನನಗೂ ಮಾಡ್ಲಿಕ್ಕೆ ಬಿಡಂಗಿಲ್ಲ, ತಾನು ಮಾಡ್ಕೊಳಂಗಿಲ್ಲ. ವೈನಿ, ನೀವು ಬಹಳ ವರ್ಷದಿಂದ ತಿರುಪತಿಗೆ ಬರ್ಲಿಕತ್ತೀರಿ, ನಿಮ್ ಎಕ್ಸ್ಪೀರಿಯನ್ಸ್ ನ ಸ್ವಲ್ಪ ಶೇರ್ ಮಾಡ್ಕೋರಿ. ಶೇರ್ ಮಾಡ್ಬೇಕು ಅಂದ್ರೆ ನಾವು ಬಹಳ ವರ್ಷ ಅಂದ್ರೆ ಅಪ್ಪ ಅಮ್ಮ ಅವರೆಲ್ಲ ಬರ್ಲಿಕತ್ತು 35-40 ವರ್ಷ ಆಯ್ತು. ಸೊ ನಾವೆಲ್ಲ 3rd ಸ್ಟ್ಯಾಂಡರ್ಡ್ ಇಂದ ಬರ್ಲಿಕತ್ತೀವಿ. ಸುಮದ್ ಬಾ ಅಂದ್ರೆ ನಿಮ್ಮ ಹಸ್ಬೆಂಡ್ ಅವರು ಅವ ಹುಡ್ದಾಗಿಂದನೂ ಬರ್ಲಿಕತ್ತಾನ. ಅಂದ್ರೆ ಅವ 5 ತಿಂಗಳೇನೋ ಇತ್ತು, ಅವಾಗಿಂದನು ಅಮ್ಮ ಅವನಿಗೆ ಕರ್ಕೊಂಡ್ ಬರ್ಲಿಕತ್ತಾಳ. ಇಲ್ಲಿವರೆಗೂ ಬಿಟ್ಟಿದ್ರೆ ಒಂದೇ ಸತಿ ಬಿಟ್ಟಿರ್ಬೋದು ಅಷ್ಟೇ. ನಮ್ ಕಾಕಾ ಒಂದ್ಸತಿ ತಿರ್ಕೊಂಡಿದ್ರು, ಅವಾಗ ಒಂದ್ಸತಿ ಬಿಟ್ಟಿದ್ ನೋಡಿದ್ರೆ ಇಲ್ಲಿವರೆಗೂ ಅವ ಬಿಟ್ಟಿಲ್ಲ. ಅವ ಕಂಟಿನ್ಯೂಸ್ ಆಗಿ ಬರ್ಲಿಕತ್ತಾನ. ನಾವೆಲ್ರು ಮದ್ವಿಕ್ಕಿಂತ ಮುಂಚೆ ಎಲ್ಲಾರು ಬಂದಿವಿ. ಇವಾಗ ಮದ್ವಿ ಆದ್ಮೇಲೆ ನಂದಿದು 1ನೇ ವರ್ಷ ಇಲ್ಲಿ ಬರೋದು. ಹಂಗಾಗಿ ಆಮೇಲೆ ಮುಂಚೆ ಎಲ್ಲ ಹೆಂಗಿರ್ತಿತ್ತು ಅಂತ ಅನ್ಕೊಂಡ್ ಹೇಳಿದ್ರೆ, ನಾವು ಅಷ್ಟು ಸಣ್ಣ ಮಕ್ಳಿದ್ದಾಗ ನಮ್ಗೆ ಅಷ್ಟು ದೇವ್ರದ್ದು ನೋಡ್ಬೇಕು ಮಾಡ್ಬೇಕು ಅನ್ನೋದು ತಲೆಯಾಗಿರಂಗಿಲ್ಲ. ನಮ್ ತಲೆಯಾಗಿರೋದೇನು ಅಂದ್ರ, ಓ ಅಪ್ಪ ರೊಕ್ಕ ಕೊಡ್ತಾರ ನಾವ್ ಶಾಪಿಂಗ್ ಬರ್ಬೇಕು ಅನ್ಕೊಂಡೀಗ ಇದೇ ಅದಿಷ್ಟು ಶಾಪಿಂಗ್ ಕಾಂಪ್ಲೆಕ್ಸ್ ನೋಡಿ ಅಲ್ಲಿ ಹಿಡ್ಕೊಂಡು. ಸೊ ಇಲ್ಲಿವರೆಗೂ ಇನ್ನು ಒಳಗೆಲ್ಲ ಅದ, ಇವಾಗ ತೋರಿಸ್ತೀವಿ. ಸೊ ಎಲ್ಲಾ ಕಡೆನೂ ಮುಂಚೆ ಎಲ್ಲ ಹೆಂಗಿತ್ತು ಅಂದ್ರೆ ಈ ತರ ಶಾಪ್ ಇರ್ಲಿಲ್ಲ. ಸೊ ಅಲ್ಲಿ ಅಂಬ್ರೆಲಾ ಗೊತ್ತಲ್ಲ, ಛತ್ರಿ. ಸೊ ಆ ಛತ್ರಿನ ಉಲ್ಟಾ ಮಾಡಿ, ಹಿಂಗ ಸೀದಾ ಅಲ್ಲ, ಆ ಛತ್ರಿನ ಉಲ್ಟಾ ಮಾಡ್ಬಿಟ್ಟು ಅದ್ರೊಳಗೆ ಎಲ್ಲಾ ಐಟಮ್ಸ್ ಇಟ್ಕೊಂಡು ಕುತ್ಕೋತಿದ್ರು. ಎಕ್ಸಾಂಪಲ್ ಸ್ಟಿಕ್ಕರು, ನಾವು ಸ್ಟಿಕ್ಕರ್ ಬಹಳಷ್ಟು ತಗೋತಿದ್ವಿ. ಆಮೇಲೆ ಮತ್ತೇನಂದ್ರೆ ರಬ್ಬರ್ ಬ್ಯಾಂಡ್ಸ್, ಆಮೇಲೆ ಕ್ಲಿಪ್ಸು, ಚಿಕ್ಕ ಚಿಕ್ಕ ಕ್ಲಿಪ್ಸು. ಸೊ ಅವೆಲ್ಲ ಇವಾಗ ಇಲ್ಲೇ ಇಲ್ಲ ಕರೆ ಹೇಳ್ಬೇಕು ಅಂದ್ರ. ಎಷ್ಟು ಚಂದ. ಆಮೇಲೆ ಬಟರ್ಫ್ಲೈ ಕ್ಲಿಪ್ಸ್ ಅಂತ ಅನ್ಕೊಂಡ್ ಸಿಕ್ತಿತ್ತು. ಆಮೇಲೆ ರೋಸ್ ರಬ್ಬರ್. ಸೊ ಫುಲ್ ಹೆಂಗಂದ್ರೆ ಈ ಕಡೊಂದ್ ಜುಟ್ಟ ಹಾಕೊಂಡ್ಬಿಟ್ಟು ಫುಲ್ ಹಿಂಗೆಲ್ಲ ಹೂವ ಬರ್ತಿತ್ತು. ಬಾಳ ಅಂದ್ರೆ ಬಾಳ ಚಂದ ಇರ್ತಿತ್ತು. ಇವಾಗ ಇಲ್ಲಿ ಇಲ್ಲ, ಯಾಕಂದ್ರೆ ನಾವು ಬಹಳ ವರ್ಷದಿಂದ ಬರ್ಲಿಗತ್ತೀವಲ್ಲ. ಸೊ ಮುಂಚಿನ ಕ್ವಾಂಟಿಟಿ ಕ್ವಾಲಿಟಿ ಇವಾಗ ಇಲ್ಲಿ ಇಲ್ಲ ಹೇಳ್ಬೇಕು ಅಂದ್ರ. ಇವಾಗೆಲ್ಲ ಟ್ರೆಂಡು ಅದು ಇದು ಅಂತ ಅನ್ಕೊಂಡ್ ಶುರು ಆಗಿ ಇವಾಗ ಇಲ್ಲಿ ಸಿಗೋದೇ ಬೇರೆ. ಇವಾಗ ಬರ್ರಿ ಒಳಗಡೆ ಹೋಗಿ ನೋಡೋಣ ಅಂತ ಯಾವ ತರ ಅದ ಅಂತ ಅನ್ಕೊಂಡು. ನಿಮ್ಗ ಮದ್ವೆ ಆದ್ಮೇಲೆ ಇದು ಫಸ್ಟ್ ವರ್ಷ ಅಂತಂದ್ರಿ, ಇದ್ ಹೆಂಗ ಎಕ್ಸ್ಪೀರಿಯನ್ಸ್ ಹೆಂಗ್ ಅನ್ಸ್ಲಿಕ್ಕತ್ತದ ನಿಮ್ಗ? ಫುಲ್ ಸೂಪರ್ ಆಗಿ ಅನ್ಸ್ಲಿಕ್ಕತ್ತದ. ಯಾಕಂತ ಅನ್ಕೊಂಡ್ ಹೇಳಿದ್ರೆ ಮಾತಾಡ್ಲಿಕ್ಕೆ ಕೊಡ್ತಾರ ವೈನಿ, ಅದಕ್ಕೆ ಹಂಗ ಇದು ಮಾಡ್ಲಿಕತ್ತಾರ ಅವ್ರು ಕದಾ. ಕೊಡ್ತಿರಲ್ಲ 200ಗೆ ಅಣ್ಣ. ಮೂವರು ಎಂಕ ನೋಣ ಸೀನಾ ಅಂತ. ಇವನು ಎಂಕ, ಇವನು ನೋಣ, ನಾನು ಸೀನಾ. ಓಕೆನಾ? ಜಾನಿ ಜಪಾನಿ ಮಂಗಗಳು. ಒಂದು ಕಣ್ ಮುಚ್ಕೋತದ, ಒಂದು ಬಾಯಿ ಮುಚ್ಕೋತದ, ಇನ್ನೊಂದು ಕಿವಿ ಮುಚ್ಕೋತದ. ಇದು ತಿರುಪತಿಯ ಫ್ರೀ ಬಸ್ಸು, ಸಾರಿ ತಿರುಮಲದ ಫ್ರೀ ಬಸ್ಸು. ಇದನ್ನ ನೀವು ಹತ್ತಿ ತಿರುಮಲದಲ್ಲಿ ಎಲ್ಲಿ ಬೇಕಾದ್ರೂ ಅಲ್ಲಿ ತಿರುಗ್ಬೋದು, ಸಾರಿ ಅಡ್ಡಾಡ್ಬೋದು. ನಿಮಗೆ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ ಅಲ್ವೇನಪ್ಪ? ಹೌದು. ಹಾ, ಬಂದ್ಬಿಟ್ರ ಇವರು. ಇದು ಫ್ರೀ ಬಸ್ ಅಂತ. ಇದೇನಂದ್ರೆ ತಿರುಮಲ ಪೂರ್ತಿ ಎಲ್ಲಿ ಹೋದ್ರು ಫ್ರೀ ಆಗಿ ಕರ್ಕೊಂಡು ಹೋಗ್ತಾರೆ. ನೀವೆಲ್ಲಾದ್ರೂ ಹೋಗ್ಬೋದು, ಫ್ರೀ ಆಗಿ ನಿಮ್ಗೆ ಕರ್ಕೊಂಡು ಹೋಗ್ತಾರೆ. ತಿರುಮಲ ಮಾತ್ರ, ತಿರುಪತಿಗೆ ಎಲ್ಲ ಕರ್ಕೊಂಡು ಹೋಗಲ್ಲ. ಹಾ, ತಿರುಮಲದಲ್ಲಿ ನೀವು ಎಲ್ಲಿ ಬೇಕಾದ್ರೂ ಸುತ್ತಾಡ್ಬೋದು. ಫ್ರೀ ಆಗಿ ನಿಮ್ಗೆ ಸರ್ವಿಸ್ ಮಾಡ್ತಾರೆ.
ತಿರುಪತಿನ ನೋಡ್ಬೇಕು ಅಂತ, ತಿರುಮಲನ ನೋಡ್ಬೇಕು ಅಂತ ಅನ್ಕೊಂಡ್ರೆ ಈ ಫ್ರೀ ಬಸ್ ಹಾಕ್ಬಿಟ್ಟು ಕುತ್ಕೊಂಡ್ಬಿಟ್ರೆ ನೀವು ಎಲ್ಲಾ ಕಡೆ ಸುತ್ತಾಡ್ತೀರಾ. ಇದು ಇಡೀ ತಿರುಮಲ ಒಂದ್ ರೌಂಡ್ ಎಲ್ಲಾ ಕಡೆ ಸುತ್ತಾಡುತ್ತೆ. ನಿಮಗೆ 300 ರೂಪಾಯಿ ಇದು ದರ್ಶನ, ಫ್ರೀ ದರ್ಶನ, ಮ್ಯೂಸಿಯಂ ಎಲ್ಲಾ ಕಡೆಗೂ ಕರ್ಕೊಂಡು ಹೋಗುತ್ತೆ. ಗೈಸ್ ಎಲ್ಲಾ ಕಡೆ ಹೋಗ್ಬಿಟ್ಟು ಇವಾಗ ಇಲ್ಲಿ ಬಂದ್ವಿ, ಫ್ರೀ ಬಸ್ಸಲ್ಲಿ ಬಂದ್ವಿ. ನಾವು ಇಳ್ಕೊಂಡಿರೋದು ಇಲ್ಲೇ ಉತ್ತರಾದಿ ಮಠ. ಉತ್ತರಾದಿ ಮಠದಲ್ಲಿ ಇಳ್ಕೊಂಡಿದ್ದು, ಸ್ಟೇ ಮಾಡಿದ್ದು. ಸೊ ಇವಾಗ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಈ ವಿಡಿಯೋಲಿ ಇಷ್ಟೇ ತೋರ್ಸೋಕ್ಕಾಗಿರೋದು. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.